ಲೆಟ್ಸ್ ಎಂಡ್ ದ ಕಾಂಟ್ರವರ್ಸಿ. ಓಕೆನಾ? ಎಲ್ಲದಕ್ಕೂ ಕಾಂಟ್ರವರ್ಸಿ ಆಗಿ 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 ತಲೆ ದಿನ ಆಡಿಯನ್ಸ್ಗಳು ಸೋಷಿಯಲ್ ಮೀಡಿಯಾಗಳು ನೋಡಿ 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 ತಲೆ ಗಿರ್ ಅಂದ್ಬಿಟ್ಟಿವೆ. ಕರೆಕ್ಟ್ ಅಲ್ಲ? ಏನು ಕಾಂಟ್ರವರ್ಸಿ? ಎಸ್ ಎಮ್ ಆರ್ಗೂ ಸಮೀರ್ಗೂ ಅವರಿಬ್ರು ಫ್ರೆಂಡ್ಸು, ಅದೆಲ್ಲ ಬಿಟ್ಟಾಕಿ. ಬಟ್ ಅದರಲ್ಲಿ ನನಗೆ ಮೇನ್ ಇಷ್ಟ ಆಗಿದೆ ಅಂದರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ಈ ಕಾಲೇಜ್ಗಳಿಗೆಲ್ಲ ಹೋಗಿ ಬಿಟ್ಟು ಪ್ರಮೋಷನ್ ಕೊಟ್ಬಿಟ್ಟು ಬಿಟ್ಟು ಮೋಟಿವೇಶನ್ ಮಾಡಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಿರೋವಂಥದ್ದು. ರೀಸೆಂಟಾಗಿ ನಾವು ಪಾಸ್ಔಟ್ ಆಗಿರೋ ಬ್ಯಾಚ್ ಕಡೆ ಅಲ್ಲೂ ಕೂಡ ಟೊಮೊಟೊ ಮುಂಡೆ ಆಗಿರ್ಬೋದು ಅಥವಾ ಅವನ ಕುಡ್ಕ ಆಗಿರ್ಬೋದು, ಇವರೆಲ್ಲ ಬಂದಾಗ ನಂಗೆ ಹೆಂಗೆ ಅನ್ಸುತ್ತೆ ಅಂದರೆ, ನಮ್ಮ ಮ್ಯಾನೇಜ್ಮೆಂಟಲ್ಲಿ ಇರೋ ನಮ್ಮ ಸರ್ಗಳಾಗಿರ್ಬೋದು ಅಥವಾ ಇನ್ಯಾರೋ ಇನ್ಫ್ಲುಯೆನ್ಸ್ ಆಗ್ತಾ ಹೋಳಿ ಅವ್ರನ್ನ ಅವ್ರ ಥರ ಚೀಫ್ ಗೆಸ್ಟ್ ಆಗಿ ಕಾಲೇಜಿಗೆ ಬನ್ನಿ ಅಂತ ಹೇಳೋರು. ನಾನು ಮನ್ಸಲ್ಲಿ ಬೈಕತ್ತಾ ಇದ್ದೆ, ನಾವು ಅಪ್ಪಿ ತಪ್ಪಿ ಏನಾರ ಏನು ಇನ್ ಕೇಸ್ ಆಫ್ ಫ್ಯೂಚರ್ ಏನಾರ ದೊಡ್ಡ ಇನ್ಫ್ಲುಯೆನ್ಸ್ಗಳಾದರೆ ಕಾಲೇಜ್ಗಳಿಗೆಲ್ಲ ಬಂದ್ಬಿಟ್ಟು ಈ ಥರ ಬಿಟ್ಟು ಮೋಟಿವೇಶನ್ ಎಲ್ಲ ಕೊಟ್ಟು ಇವ್ರ ಹತ್ರ ಹಾರ ಹಾಕಿಸ್ಕೊಂಡು ಅಥವಾ ಈ ಥರ ಎಲ್ಲ ನಾವು ಮಾಡಲ್ಲ. ಬಂದಾಗೆಲ್ಲ ಏನಪ್ಪ ಹೇಳ್ತೀನಿ ಅಂದರೆ, ಎಜುಕೇಷನ್ಗಳ ಬಗ್ಗೆ ಹೇಳ್ತೀನಿ ಅಥವಾ ಈ ಸೊಸೈಟಿಲಿ ಏನು ನಡೆಯುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಅಂದರೆ ಮನ್ಸಲ್ಲಿ ಆ ಥರ ಅನ್ಕೊಂತಿದ್ದೆ ಅಷ್ಟೇ. ಬಟ್ ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಬೆಟ್ಟಿಂಗ್ ಪ್ರಮೋಷನ್ ಮಾಡಿರೋರಾಗಿರ್ಬೋದು ಅಥವಾ ಕ್ರಿಂಜ್ ಕ್ರಿಯೇಟರ್ಸ್ಗಳಾಗಿರ್ಬೋದು, ನೀವೇ ನೋಡ್ತೀರಲ್ಲ ಡೈಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಯಾವನ್ ಹೆಂಗೆ ಯಾವ ಟಾಂಗ್ ಕೊಟ್ರು ಯಾವನ್ ಹಿಂಗೆ ಟಾಂಗ್ ಕೊಟ್ರು ಅಂತ ಮಾತ್ರ ನೋಡ್ತೀವಿ ಹೊರತು ಅವರು ಯಾಕೆ ಈ ಕಾಂಟ್ರವರ್ಸಿ ಮಾಡಿದ್ರು, ಯಾವ್ದ್ರ ಮೇಲೆ ಈ ಕಾಂಟ್ರವರ್ಸಿ ಆಯಿತು, ಅವ್ನಿಗೆ ಯಾಕೆ ತಿಕ್ಕ ಹೊಡೆದ, ಇದ್ರ ಬಗ್ಗೆ ಎಲ್ಲ ನಾವು ತಲೆ ಯೋಚನೆ ಮಾಡಿ ಪ್ರಶ್ನೆ ಮಾಡಲ್ಲ. ಬಂದ ದೂತ ಬಂದ, ಲಾರೆನ್ಸ್ ಬಂದ, ಟಿಪ್ಪಿ ಬಂದು, ಅವನ ಬಂದ, ಅವಳ ಬಂದು, ಎಲ್ಲವನ್ನ ಅವರು ಹುಡುಗಿನ ಫೇಸ್ ರಿವೀಲ್ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದೇ ಒಂದು ದೊಡ್ಡ ಸೆಲೆಬ್ರಿಟಿ ಫೀಲ್ ಅವ್ರಗಳಿಗೆ. ಆ ಮುಂಡೆವಕ್ಕೆ ಈ ಮ್ಯಾಕ್ಸ್ ಕೊಟ್ಬಿಟ್ಟು A²+B² ಫಾರ್ಮುಲಾ ಬರೀರಿ ಅಂದ್ರೆ ಬರಕ್ ಬರಲ್ಲ ಅವಕ್ಕೆ. ಅಷ್ಟು ಅನ್ಎಜುಕೇಟೆಡ್ ಆಗ್ಬಿಟ್ಟಿದ್ದಾರೆ ಇವತ್ತು. ನಿಜವಾಗ್ಲೂ ನಮ್ಮ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅದು ಆಡಿಯನ್ಸ್ಗಳಿಗೆ ನನ್ಗೆ ಹೆಂಗನ್ಸಿದೆ ಅಂದ್ರೆ, ಈ 3 ವರ್ಷ ಟೈಮ್ ವೇಸ್ಟ್ ಮಾಡಿದ್ದೀನಲ್ಲ, ಇಂಜಿನಿಯರ್ ಮಾಡಿದ್ದೀನಲ್ಲ, ಈ ಕೆಲಸ ಸಿಗ್ತಾರ ನಮ್ಗೂ ಕೂಡ. ಇವಾಗ ಒಂದು ಕೆಲಸ ಟ್ರೈ ಮಾಡಿದೀನಿ, ಕೆಲಸ ಸಿಗುತ್ತೆ, ಇಟ್ಸ್ ಓಕೆ, ಅದು ಬೇರೆ ತರ. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ಇವ್ರು ಏನೂ ಗೊತ್ತಿಲ್ಲದೆ ತಿಕ್ತಿಗಳ ತರ ಆಡ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಅವ್ರ ಫಾಲೋವರ್ಸ್ ಮಾಡ್ಕೊಂಡಿದ ತಕ್ಷಣ ಅಲ್ಲಿ ಇನ್ಸ್ಟಾದಲ್ಲಾದ್ರೆ ಬಿಟ್ಟಾಕಿ, ಈ ಯೂಟ್ಯೂಬ್ಗೆಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತಿರಲ್ಲ, ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅವ್ರನ್ನ ಯಾಕೆ ಉದ್ಧಾರ ಮಾಡ್ತೀರಾ? ಅವರಿಂದ ನಿಮ್ಗೆ ಏನ್ರ ಸಿಗುತ್ತೆ? ಕರೆಕ್ಟ್ ಅಲ್ವಾ? ದೇ ಆರ್ ಜಸ್ಟ್ ಎಂಟರ್ಟೈನ್ಮೆಂಟ್. ಯು ಆರ್ ಮೈ ಎಂಟರ್ಟೈನ್ಮೆಂಟ್ ಅಷ್ಟೇ ನಮ್ಗಳಿಗೆ. ಎಷ್ಟೋ ಯೂಟ್ಯೂಬರ್ಸ್ಗಳಿದ್ದಾರೆ, ಅದನ್ನ ಸರ್ಚ್ ಮಾಡಿ ನಮಗೆ ನಾಲೆಜ್ ಬೇಕು ಅನ್ನೋರ್ನ ಪಿಕ್ ಮಾಡ್ಕೊಳ್ಳೋದು ಕಲೀರಿ. ಡಾಕ್ಟರ್ ಬ್ರೋ ಆಗಿರ್ಬೋದು ಅಥವಾ ಟ್ರಿಪಲ್ ರಶ್ ಆಗಿರ್ಬೋದು, ಈ ಕಾರ್ ಲಾಕ್ಸ್ ಬೈಕ್ ಲಾಕ್ಸ್ ಮಾಡ್ತಾರ ಅಂಥವ್ರ ಬಗ್ಗೆ ಫಾಲೋ ಮಾಡಿ. ಆಮೇಲೆ ರಿಯಾಲಿಟಿನ ಎಕ್ಸ್ಪೋಸ್ ಮಾಡ್ತಾರಲ್ಲ ನನ್ನಂಥವ್ರನ್ನ ಫಾಲೋ ಮಾಡಿ. ಕರೆಕ್ಟ್ ಅಲ್ವಾ? ಇಂಥವ್ರನ್ನ ನೀವು ಫಾಲೋ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲಲ್ಲಿ ಏನೇನಾಗುತ್ತೆ, ಸೊಸೈಟಿಲಿ ಏನೇನಾಗುತ್ತೆ, ಪಾಲಿಟಿಕ್ಸಲ್ಲಿ ಏನೇನಾಗುತ್ತೆ, ಮತ್ತೆ ಮೂವೀಸಲ್ಲಿ ಹೊಸಬ್ರು ಬರಬೇಕು. ಮೂವೀಸ್ಗಳಲ್ಲಿ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ಗಳಾಗಿರ್ಬೋದು ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ನಮ್ಮವರೇ. ಅದನ್ನ ಬಿಟ್ಟು ಕ್ರಿಂಜಾಗೆ ತಿಕ್ಕು ತರ ಅನ್ಕೊಂಡ್ ಕೂತ್ಕೊಂಡ್ಬಿಟ್ರೆ, ತುಂಬಾ ಜನ ಇದ್ದಾರೆ, ನಿಮ್ ಫ್ರೆಂಡ್ಸ್ಗಳೇ ಇದ್ದಾರೆ, ಅದನ್ನೆಲ್ಲ ವಿಡಿಯೋ ಮಾಡಾಕಿದ್ರೆ ನಾವೇ ಲೈಕ್ ಕೊಡ್ತೀವಿ. ಮೊನ್ನೆ ಯಾರೋ ಟ್ರಿಪ್ಗೆ ಹೋಗ್ಬಿಟ್ಟು ಅದು ಕರಿಯಾನಿ ಚಂದಾನ ಅಂತ ಒಂದು ಸಾಂಗ್ ಬರುತ್ತಲ್ಲ, ದುನಿಯಾ ವಿಜಯ್ದು, ಮತ್ತೆ ಯಾವ್ದೋ ದುನಿಯಾ ಮೂವಿ ಸಾಂಗ್ ಅಲ್ಲಿ ಅದೆಷ್ಟು ಜನ ವಿಡಿಯೋ ಮಾಡಿದಿರಪ್ಪ, ಲೈಕ್ಸ್ ಕೊಟ್ಲೇ ಇಲ್ವಾ ಹಂಗಂದ್ರೆ ಜನಗಳು ಯಾರು? ಸೊ ಅದೆಲ್ಲ ಕ್ರಿಂಜ್ ಅಲ್ಲ. ಅದೊಂದು ಫ್ರೆಂಡ್ ಗೆಟ್ ಟುಗೆದರ್ ಇರುತ್ತೆ, ಇಲ್ಲ ಫ್ರೆಂಡ್ಸ್ ಜೊತೆ ಔಟ್ಸೈಡ್ ಹೋಗಿರ್ತೀವಿ, ನಿಮ್ಮಲ್ಲೇ ಹೊಸ ಟ್ಯಾಲೆಂಟ್ಗಳು ಇರ್ತವೆ ಕಣ್ರು, ಅಂಥದನ್ನ ಶೋ ಮಾಡೋದನ್ನ ಕಲೀರಿ. ಇವ್ರು ತಿಕ್ಕು ತರ ಆಡ್ಕೊಂಡು ಅವಳೆ ಅವಳ ಅಂತ ಹಿಂಗೆ ಅವಳ ಬರೋದು, ಅಥವಾ ಹಿಂಗ್ ಸರ್ಸ್ಕೊಂಡು ಹೋದ್ರೆ ಹುಡುಗರು ಹಿಂಗ್ ಪಾಸ್ ಆಗೋದು, ಹಿಂಗ್ ನೋಡ್ತಾರೆ ನನ್ನ ವಿಡಿಯೋಗಳನ್ನ ಅನ್ನೋದು. ಅವಳು ಯಾವ ಟೀಚರ್ ಅಂತೆ. ಎಷ್ಟು ಕ್ರಿಂಜ್ ಆಗ್ಬಿಟ್ಟಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಓದೋರು ಕರೆಕ್ಟಾಗಿ ಓದ್ತಾ ಇಲ್ಲ. ನಾನು ಇವ್ರ ತರ ವಿಡಿಯೋಸ್ಗಳು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ಜನಗಳನ್ನ ಚೂತ್ಯ ಮಾಡ್ಬಿಡ್ತೀನಿ, ಎಲ್ರನ್ನೂ ಚೂತ್ಯ ಮಾಡ್ಕೊಂಡ್ ಬದುಕ್ಬಿಟ್ರೆ ನೋಡಪ್ಪ, ಅವ್ರಿಗೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ತರನೇ ನಾವು ಒಂದು ತಿಕ್ಕು ತರ ವಿಡಿಯೋ ಹಾಕ್ಬಿಟ್ಟು ಸೋಷಿಯಲ್ ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಆರಾಮಾಗಿ ವಿಡಿಯೋಸ್ ಹಾಕ್ಬಿಟ್ರೆ ಮಾನಿಟೈಸ್ ಆಗ್ಬಿಡುತ್ತೆ ದುಡ್ಡು.
ದುಡ್ಡು ಬಂದ್ಬಿಡುತ್ತೆ, ಇಷ್ಟು ವ್ಯೂಸ್ ಹೋದ್ರೆ ಇಷ್ಟು. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವೇನ್ ಕಷ್ಟ ಪಡ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸುಮ್ನೆ ಎಷ್ಟು ಈಸಿಯಾಗಿ ಮೈಂಡ್ ಸೆಟ್ ಹಾಕೊಂಡ್ಬಿಟ್ಟಿದೀವಿ ಅಂದ್ರೆ ಹಿಂಗ್ ಅನ್ನೋ ಅಷ್ಟ್ರಲ್ಲಿ ಸಕ್ಸಸ್ ಬೇಕು ಅನ್ನೋ ತರ. ನಿಜವಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಮಾಡಿದ್ದು. 13,000 ಜನ ವ್ಯೂಸ್ ಹೋಗಿದೆ. ಆಕ್ಚುಲಿ ಅದು ನನ್ ಗ್ರೇಟ್. ಅದು ಆಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಇವತ್ತು ನಾನು ಇನ್ನೂ ಬೆಳಿಬೇಕು ಅಂತ ಅನ್ಕೊಂಡಾಗ, ನಾನು ಬೆಳಿಬೇಕು ಅನ್ನೋದಿಲ್ಲ, ರಿಯಾಲಿಟಿ ಎಕ್ಸ್ಪೋಸ್ ಮಾಡೋದಕ್ಕಷ್ಟೇ. ಸುಮ್ಮನೆ ಎಲ್ಲಾ ಟೈಮಲ್ಲೂ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಬಂದಿದ ತಕ್ಷಣ ಹಿಂಗ್ ಮಾತಾಡಿದ್ದು ದೊಡ್ಡ ವಿಷಯ ಅಲ್ಲ. ಆಕ್ಚುಲಿ ವಿಡಿಯೋ ಮಾಡಬಾರ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಆಸ್ ಎ ಆಡಿಯನ್ಸ್ ಆಗಿ ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಬೇಕಲ್ವಾ. ಯಾಕೆ ಬರೀ ದಡ್ರ ಕೈಲೇ ಬುದ್ಧಿ ಕೊಡ್ತೀರಾ? ನಿಮ್ಗೆ ಅಂತ ಸ್ವಂತ ಬುದ್ಧಿ ಇರುತ್ತೆ. ಯಾರನ್ನ ಫಾಲೋ ಮಾಡಬೇಕು, ಯಾರ ಹತ್ರ ಏನ್ ನಾಲೆಜ್ನ ತಗೊಬೇಕು ಅಂತವ್ರ ಬಗ್ಗೆ ಯೋಚನೆ ಮಾಡಿ. ಖುಷಿ ಇದ್ದ ಮಾತ್ರ ತಿಕ್ತಿಕ್ಳು ತರ ಇರೋರ್ಗೆಲ್ಲ ಲೈಕ್ಸ್ ಕೊಡ್ತೀರಾ. ನಿಮ್ ಕಷ್ಟ ಬಂದಾಗ ಮಾತ್ರ ಯಾಕೆ ಅವ್ರಿಗೆ ಲೈಕ್ಸ್ ಕೊಡೋದ್ ಬಿಟ್ಟು ಈ ಎಜುಕೇಶನ್ ಹಿಂದೆ ಹೋಗ್ತೀರಾ, ಕೆಲ್ಸದ ಹಿಂದೆ ಹೋಗ್ತೀರಾ? ಅವಾಗ್ಲೂ ಅವ್ರನ್ನೇ ಫಾಲೋ ಮಾಡಿ. ಟೈಮ್ ತಕ್ಕನಂಗೆ ಎಲ್ಲ ಚೇಂಜಸ್ ಆಗ್ತಿದೆ. ಬಟ್ ನಿಮ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇಲ್ಲ ಅಷ್ಟೇ. ಸೊ ಬಿ ಕೇರ್ಫುಲ್, ಬಿ ನಾಲೆಡ್ಜ್. ಯಾರನ್ನ ಫಾಲೋ ಮಾಡ್ಕೊಬೇಕು, ಯಾರನ್ನ ಫಾಲೋ ಮಾಡಬಾರ್ದು ಅನ್ನೋದನ್ನ ಇನ್ನೂ ಮೈಂಡ್ ಸೆಟ್ ಅಲ್ಲಿ ಹಾಕೊಂಡಿಲ್ಲ ಅಂದ್ರೆ ನಿಮ್ಮಷ್ಟು ದಡ್ರು ಯಾರು ಇಲ್ಲ. ಅದು ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ. ಅದೇ ಅದು ಗೆಟ್ ರೆಡಿ ವಿತ್ ಮೀ, ಏನದು ಇಷ್ಟಿಷ್ಟೇ ಬಟ್ಟೆಗಳು ಹಾಕೊಂಡು ಶೋಗಳು ಕೊಡೋದಂತೆ. ಹುಡುಗರು ಅದೇ ಇದಾಗ್ಬಿಟ್ಟಿದ್ದಾರೆ, ಸಂಬುಲ್ ನನ್ ಮಕ್ಳು ಎಲ್ಲವನ್ನು. ಅಲ್ಲ, ಆತರ ಕೆಟ್ಟ ಕೆಟ್ಟ ವಿಡಿಯೋ ಮಾಡೋರ್ಗು ಹೋಗಿ ಫಾಲೋ ಮಾಡ್ತಿರಲ್ಲ. ನಿಮ್ಮಷ್ಟು ನಾನ್ ಸೆನ್ಸ್ ಎಲ್ಲಿದ್ದಾರೆ ಹೇಳಿ? ನಿಮ್ ನೋಡೋದೆಲ್ಲ ನಂಗೆ ಎಷ್ಟು ನಗು ಬರುತ್ತೆ ಅಂದ್ರೆ ಯಪ್ಪ, ತಡ್ಕೊಳಕ್ ಆಗಲ್ಲ. ಇಂಥ ವಿಚಾರಗಳೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಾಗ, ಮಚ್ಚ ನಮ್ಮ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವತ್ತು ಹೋಗಿ ಒಬ್ಬ ಯಾವನಾರ ಕ್ರಿಂಜ್ ಆಗಿ ವಿಡಿಯೋಸ್ ಮಾಡಿದ್ರು ಮಿಲಿಯನ್ಸ್ ಗಟ್ಟಲೆ ಹೋಗುತ್ತೆ. ಬಿಕಾಸ್ ನಮ್ ಜನ ಅಷ್ಟು ಅನ್ಎಜುಕೇಟೆಡ್ ಆಗಿದ್ದಾರೆ, ಅಷ್ಟು ಪುರ್ಸೊತ್ತಿದ್ದಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಸ್ಟಾಪ್ ಈ ಕಾಂಟ್ರವರ್ಸಿ, ಈ ತರ ಕ್ರಿಂಜ್ ಕ್ರಿಯೇಟರ್ಸ್ನೆಲ್ಲ ದೂರ ತಳ್ಳಿ ಸ್ವಲ್ಪ ನಾವು ಬುದ್ಧಿವಂತರಾಗೋಣ. ನಮ್ಗೆ ಏನ್ ಬೇಕು ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ಗೆಲ್ಲ ಅಕ್ಕಿ ಸಿಗುತ್ತಾ, ಅಥವಾ ನೀರ್ ಸಿಗುತ್ತಾ, ಅಥವಾ ಗಾಡಿ ಸಿಗುತ್ತಾ, ಇಂಥದ್ರ ಮೇಲೆ ನಾವು ಆದಷ್ಟು ಬೇಗ ಏನೋ ಹೊಸ ಹೊಸ ಟ್ಯಾಲೆಂಟ್ಸ್ಗಳನ್ನ ತರೋದ್ ಕಲಿಬೇಕು. ಹೊಸದಾಗಿ ವಿಡಿಯೋ ಮಾಡೋದು ತುಂಬಾ ಜನ ಇದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡೋದನ್ನ ಕಲೀರಿ. ಇದರಿಂದ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಸಿಗುತ್ತೆ? ಒಂದ್ ಹುಡುಗ ಒಂದ್ ಹುಡುಗಿ ಹಾಕಿದ ತಕ್ಷಣ ಅದೊಂದು ಲವ್ ಸೀನ್ ಆಗ್ಬಿಡುತ್ತಾ? ಅದನ್ನ ನಿಜವಾಗ್ಲೂ ರಿಯಾಲಿಟಿ ಎಲ್ಲ ನಡೆಯುತ್ತಾ? ಎಷ್ಟ್ ಜನಕ್ಕೆ ಬ್ರೇಕಪ್ ಆಗಿದೆ ಹೇಳಿ ನೋಡೋಣ. ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಬ್ರೇಕಪ್ ಆಗಿದೆ. ಹುಡುಗಿ ಕೈ ಕೊಡ್ಲಂತೆ, ಹುಡುಗ ಕೈ ಕೊಡ್ಲಂತೆ, ಅವನ ಸೊಸಿಯೇಷನ್ಶಿಪ್ ಅಲ್ಲಿ ಇದ್ನಂತೆ, ಇವಳು ಯಾವಳೋ ಏನೋ 1 ಮಿಲಿಯನ್ ಫಾಲೋವರ್ಸ್, 2 ಮಿಲಿಯನ್ ಫಾಲೋವರ್ಸ್, 500K ಫಾಲೋವರ್ಸ್ ಇದ್ದೋಳು ಅವನ ಜೊತೆ ಹೋಗ್ಬಿಟ್ಟು ವಿಡಿಯೋ ಮಾಡೋದಂತೆ, ನಮ್ಮ ಪಪ್ಪುಮ್ಮ ಅಂತೆ, ಅದಂತೆ ಇದಂತೆ. ಏನಿದೆಲ್ಲ? ಏನ್ ನಾನ್ ಸೆನ್ಸ್ ಇದು? ನನಗೊಂದು ಚೂರು ಅರ್ಥ ಆಗಲ್ಲ. ನಾನು ಕಂಟೆಂಟ್ ಕ್ರಿಯೇಟರ್ ಅಂತ ನೋಡಿದಾಗ ಏನು ಒಳ್ಳೆ ಒಳ್ಳೆ ಐಡಿಯಾಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಏನಂದ್ರೆ ನಾಳೆ ನಮ್ಮ ಸ್ಕೂಲ್ ಟಾಪಿಕ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇವಾಗ ಒಂದು ಟೆಕ್ಸ್ಟ್ ಬುಕ್ ತೆಗ್ದಾಗ ಆ ಟಾಪಿಕ್ಸ್ ಏನಿದೆ, ಆ ಟಾಪಿಕ್ಸ್ ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ, ಯಾರು ಹೇಳ್ತಾರ ಅಂತ. ಬಟ್ ಇವತ್ತು ಹಂಗಿಲ್ಲ. ಇವತ್ತು ಯಾರು ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಕ್ರಿಂಜ್ ಕ್ರಿಯೇಟರ್ಸ್ ಮಾಡಿದ ತಕ್ಷಣ ಅವ್ರಿಗೆ ಮಿಲಿಯನ್ಸ್ ಫಾಲೋವರ್ಸ್ ಹೋಗ್ತಾರೆ. ಅಂತದನ್ನ ನಾವು ಒಂದು ವಿಡಿಯೋ ಮಾಡಾಕೋಣ. ಡೈಲಿ ಲಾಗ್ಸ್ ಮಾಡೋರಾಗಿರ್ಬೋದು, ಅಥವಾ ಫುಡ್ ಲಾಗ್ಸ್ ಮಾಡೋರಾಗಿರ್ಬೋದು, ವಾಟ್ ಎವರ್, ಏನಾದ್ರು ಮಾಡಿ, ಅದೊಂದು ಕಂಟೆಂಟೇ ಎಲ್ಲ ಅವೆಲ್ಲ. ನನ್ನ ಪ್ರಕಾರ ಕಂಟೆಂಟ್ ಅಂದ್ರೆ ಡಾಕ್ಟರ್ ಬ್ರೋ ಆಗಿರ್ಬೋದು, ಅಥವಾ ಡಿ.ವಿ ಆಗಿರ್ಬೋದು, ಅಥವಾ ಟ್ರಿಪಲ್ ರಶ್ ಆಗಿರ್ಬೋದು, ಟಿಪಿಕಲ್ ಕನ್ನಡಿಗ ಆಗಿರ್ಬೋದು, ಅಥವಾ ಇನ್ನೂ ಎಷ್ಟೆಷ್ಟೋ ಕನ್ನಡಿಗರು ತುಂಬಾ ಜನ ಇದ್ದಾರೆ. ಹುಡುಗಿರಲ್ಲೂ ಕೆಲವರು ಮೋಡಲಾಗ್ಸ್ ಮಾಡೋದು ನಂಗೆ ಖುಷಿ ಆಗುತ್ತೆ. ಆಕ್ಚುಲಿ ಇಂಜಿನ್ ಪಾರ್ಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ಅದೇ ನಾನು ಖುಷಿ ಪಡ್ತಾ ಇರೋದು. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ. ಓ ಹೌದು, ಇಂಜಿನ್ಸ್ ಈ ತರ ರನ್ ಆದಾಗ ಗಾಡಿ ಹಿಂಗ್ ಮೂವ್ ಆಗುತ್ತೆ. ಇಂಥದ್ರ ಬಗ್ಗೆ ವಿಡಿಯೋಸ್ಗಳು ಮಾಡಿ ಅಂದ್ರೆ ತಿಕ್ಲು ತರ ಒಳ್ಳೆ ವಿಡಿಯೋಗಳು ಮಾಡ್ಕೊಂಡು, ಮೇನ್ ಆಗಿ ಉತ್ತರ ಕರ್ನಾಟಕದವ್ರು ನೀವಂತೂ ಪ್ಲೀಸ್, ಬಾಯ್ಸ್ ಅಂಡ್ ಗರ್ಲ್ಸ್, ನಿಜವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ಇಂಥರ ಕ್ರಿಂಜ್ಗೆ ಕ್ರಿಯೇಟ್ ಮಾಡೋರಾಗಿರ್ಬೋದು, ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿ. ಫಸ್ಟ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಆಚೆ ತಗೊಂಬನ್ನಿ ಫಸ್ಟ್. ಅದನ್ನ ಬಿಟ್ಟು ತಿಕ್ಲು ತರ ನೀವು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ನೆಕ್ಸ್ಟ್ ನಾಳೆ ದಿನ ಹಿಂಗ್ ಸಮೀರ್ MD ಹೆಂಗೆ ಇವಾಗ SMR ದಿಂಗಿದಾನೆ, ಅದೇ ತರ ಇನ್ಯಾವನ ಬಂದು ನಿಮಗ್ ದಿಂಗ್ತಾನೆ.
ದಿನೇಶ್ ಬ್ರೋ ಆಕ್ಚುಲಿ ಫಸ್ಟೇ ಹೇಳಿದ್ರು ಈ ತರ ಕ್ರಿಂಜ್ ಕ್ರಿಯೇಟರ್ಸ್ ಎಲ್ಲ ಮಾಡಬೇಡಿ, ಇದೆಲ್ಲ ಇದಾಗಲ್ಲ ಅಂತ. ಲಾರೆನ್ಸ್ ಬ್ರೋ ಏನ್ ಮಾಡಿದ್ರು, ಒಂದು ಟಾಂಗ್ ಕೊಟ್ರು. ಅಟ್ಲೀಸ್ಟ್ ಅವ್ನ ಬುದ್ಧಿ ಇತ್ತು, ಅವ್ರ ಜೊತೆಲಿರೋ ಅವ್ರಿಗೆ ಬುದ್ಧಿ ಇರುತ್ತಾ? ಅದು ಇಲ್ಲ. ನಮಗ್ ನಾವು ಡಾನ್ಗಳು ಅನ್ನೋ ತರ ಪ್ರೂವ್ ಮಾಡ್ಕೊಂಡ್ಬಿಡ್ತಾರೆ ಅವ್ರುಗಳೆಲ್ಲ. ನಾನು ನಿಜವಾಗ್ಲು ಈಗ ಔಟ್ಸೈಡ್ ಅಲ್ಲಿ ಯಾರು ಬಂದ್ಬಿಟ್ಟು ನಂಗೆ 500K ಇಲ್ಲ 1 ಮಿಲಿಯನ್ಸ್ ಇಲ್ಲ 700 ಇದ್ರೆಲ್ಲ ಫಾಲೋವರ್ಸ್ ಇರ್ತಾರ ಅಂತ ಹೋಗ್ಬಿಟ್ಟು ನೀವು ಸೆಲ್ಫಿ ತಗೊಂತಿರಲ್ಲ. ನೀವ್ ಏನ್ ಕಿದ್ದಾಬಾಕಿದ್ದೀರಾ ಅಂದ್ಬಿಟ್ಟು ಹೋಗೋರ ಹತ್ರ ಸೆಲ್ಫಿ ತಗೊಂತೀರ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂಥರ ನೋಡಿದಾಗ ಏನ್ ಅಕ್ಕನ್ ಇವರೆಲ್ಲ ಯಾರು ನನ್ನ ಮಕ್ಳು ಇವರೆಲ್ಲ? ನಾನು ಸೆಲೆಬ್ರಿಟೀಸ್ಗೂ ಅಷ್ಟು ಮರ್ಯಾದೆ ಕೊಡ್ತಾ ಇಲ್ಲ ಇವತ್ತಿಗೆ. ಯಾಕಂದ್ರೆ ಇವತ್ತು ಮೂವೀಸ್ ಅಲ್ಲೆಲ್ಲ ಈ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿರೋರು ಅಥವಾ ಇನ್ನೇನೋ ಕ್ರಿಂಜ್ ಕ್ರಿಯೇಟರ್ಸ್ ಮಾಡಿರೋರು ಇಂಥವ್ರನ್ನೆಲ್ಲ ಹಾಕೊಂಡ್ಬಿಟ್ಟು ಮೂವಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಸೈಡ್ ಕ್ಯಾರೆಕ್ಟರ್ಗಳಿಗೆ. ಮುಂಚೆ ಎಲ್ಲ ಏನು ಎಂಟರ್ಟೈನ್ಮೆಂಟ್ ಅಂದ್ರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ನಿಮ್ಗೆ ತುಂಬಾ ಜ್ಞಾಪನ ಇದೆಯಲ್ಲ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಕನ್ನಡದ ಕೋಟ್ಯಾಧಿಪತಿಲಿ ಪುನೀತ್ ರಾಜ್ಕುಮಾರ್ ಸರ್ ಬಂದಾಗ ಅವರೆಷ್ಟು ನೀಟಾಗಿ ನಗಿಸ್ತಾ ಇದ್ರು, ಮತ್ತೆ ಕ್ವಶನ್ಸ್ಗಳು ಕೇಳ್ತಾ ಇದ್ರು. ಅವಾಗೆಲ್ಲ ಚಾಟ್ GPT ಇವೆಲ್ಲ ಇರ್ಲಿಲ್ಲ, ಫೋನು ಕೂಡ ಇರ್ಲಿಲ್ಲ. ಅವೆಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ತಗೊಂಡು ಅಥವಾ ಫ್ರೆಂಡ್ಸ್ ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಈ ಈ ಕ್ವಶನ್ಗೆ ಇದೆಲ್ಲ ಆನ್ಸರ್ ಅಂತ ಇದು ಮಾಡ್ತಾ ಇದ್ವಿ. ಬಟ್ ಇವತ್ತು ಹಿಂಗಾಗಿದೆ ಅಂದ್ರೆ ಆ ಶೋ ನಡೆಸಿದ್ರು ಕೂಡ ಅಮಿತಾಬ್ ಬಚ್ಚನ್ ಅವರು ಇವತ್ತು ನಾವು ಅದನ್ನು ನೋಡಕ್ ಆಗ್ತಾ ಇಲ್ಲ. ಅದ್ಯಾವುದೋ ಒಂದು ಶೋ ಅಲ್ಲಿ 7 crore ಅಂತ ಹೇಳ್ತಾರಲ್ಲ, ಅದನ್ನ ನಾವು ತಗೊಂತಾ ಇದೀವಿ. ಬಟ್ ಅದರಲ್ಲಿ ಒಳಗೆ ಏನು ನಾಲೆಜ್ ಇದೆ ಅದನ್ನ ನಾವು ತಗೊಂತಾ ಇಲ್ಲ ಇವತ್ತು. ಎಷ್ಟೊಂದಿತ್ತು ನಮ್ಗೆ ಮನೆ ಮಂದಿ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ನೋಡೋಂಥದ್ದು. ಇವಾಗ ಬಿಗ್ ಬಾಸ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಅವ್ನು ಯಾವನೋ ವಿನಯ್ ಗೌಡ ಅಂತೆ, ನಾನು ಬಿಗ್ ಬಾಸ್ ನೋಡಲ್ಲ ಆಕ್ಚುಲಿ, ಎಲ್ಲ ವೇಸ್ಟ್. ಸರ್ಕಲ್ಸ್ಗೆ ಎಷ್ಟು ಸೈಟ್ಸ್ ಅಂತ. ಇಂಜಿನಿಯರಿಂಗ್ ಮಾಡ್ತಾ ಇದೆ. ಏನ್ ಇಂಜಿನಿಯರಿಂಗ್? CSC ಕಂಪ್ಯೂಟರ್ ಸೈನ್ಸ್. ಒಂದು ಸರ್ಕಲ್ಗೆ ಹಾ, ಎಷ್ಟು ಸೈಟ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ ಸರ್? ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. ಹೆಂಗ್ ಅದು ಸೈಟ್ಸ್ ಬಂದ್ಬಿಡುತ್ತೆ? ಈಗ ಒಂದು ಲೈನ್ ಇಂದ ಇನ್ನೊಂದು ಲೈನ್ ಅಂದ್ರೆ ಈ ಸೈಡ್, ಈ ಸೈಡ್ ಇಂದ ಈ ಸೈಡ್ಗೆ ಒಂದು ಲೈನ್ ಇರುತ್ತೆ ಅಂತ ನಾವು ಒಪ್ಕೊಬೇಕು. ಸರ್ಕಲ್ ಹೆಂಗೆ ಗುರು? ಅಂದ್ರೆ ಇವಾಗ ನಾನು ಫ್ರೆಶರ್, ನಾನು ಡಿಸೈನ್ ಕಲಿತಾ ಇದ್ದೀನಿ. ಒಂದು ಸರ್ಕಲ್ ಆಗಿದ ತಕ್ಷಣ ನಾನು ಒಂದು ಬಾರ್ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಈಗ ಸರ್ಕಲ್ ಹಿಂಗಿದೆ, ಈಗ ಒಂದು ಬಾರ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಇನ್ ಕೇಸ್ ಆಫ್ ಅದು ಡ್ರಿಲ್ ಆದ್ರೆ ಅವಾಗ ನಾನು ಹೇಳ್ಬೋದು ಅದು ಡೆಪ್ತ್ ಗೇಜ್ ಹಾಕ್ಬಿಟ್ಟು ಒಂದು ಅದರಲ್ಲಿ ಇನ್ಸೈಡು ಮೇಲ್ಗಡೆ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ಬೋದು. ನೀನು ಸರ್ಕಲ್ಗೆ ಹೆಂಗೆ ಹೇಳ್ತೀಯಾ? ಸರ್ಕಲ್ಸ್ಗಾದ್ರೆ ಔಟರ್ ಡಯಾಮೀಟರ್ ಮತ್ತೆ ಇನ್ನರ್ ಡಯಾಮೀಟರ್ ಅಂತ ಇರುತ್ತೆ. ಸೈಡ್ ಎಲ್ಲಿ ಬರುತ್ತೆ ಗುರು ನಿನ್ಗೆ? ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ ಇಲ್ವಾ? ಯಾವ ನಿನ್ಗೆ ಮ್ಯಾಥ್ಸ್ ಹೇಳ್ಕೊಟ್ಟವನು? ನಾವು ಅದಕ್ಕೆ ಹೇಳೋದು, ಇಂಥ ಬೋಳಿ ಮಕ್ಳಿಗೆಲ್ಲ ಸಪೋರ್ಟ್ ಮಾಡಬೇಡಿ. ಬಿಗ್ ಬಾಸ್ ಅನ್ನೋದು ಜಸ್ಟ್ ಫೇಕ್, ಇದು ಸ್ಕ್ರಿಪ್ಟೆಡ್ ಅಂತ. ಯಾವ ಗಿನ್ನಿಸ್ ರೆಕಾರ್ಡ್ ಅರ್ಥ ಆಗ್ತದೆ ಗೊತ್ತಾ? ಅವರೇ ಸ್ವತಃ ಜಡ್ಜರ್ಸ್ಗಳೇ ಹೇಳಿದ್ದಾರೆ ಏನಂತ, ಅದು ನಿಮ್ಗೆ ಕೊಟ್ಟಿರೋದು ಫೇಕ್ ಅದು ಅಂತ. ಗೊತ್ತು ಮುಂಚಾನೆ, ಅವೆಲ್ಲ ಏನ್ ದಡ್ನನ್ ಮಕ್ಳಲ್ಲ, ಯಾವನು ದಡ್ನನ್ ಮಕ್ಳಲ್ಲ ಇಲ್ಲಿ. ಎಲ್ಲ ಗೊತ್ತಿದ್ರು ಕೂಡ ಏನ್ ಸಪೋರ್ಟ್ ಮಾಡಬೇಕು? ಸರಿ, ಅವರಿಂದ ಏನ್ ತಗೊಂಡಿ? ಜಸ್ಟ್ ದೇ ಆರ್ ಮೈ ಎಂಟರ್ಟೈನರ್ಸ್ ಅಷ್ಟೇ. ಈ ಕಾನ್ಸೆಪ್ಟ್ ಅಲ್ಲಿ ಇರೋದಷ್ಟೇ. ನೀವು ಇವರೆಲ್ಲ ಎಂಟರ್ಟೈನರ್ಸ್ ಅಂತ ಹೇಳ್ತಿರಲ್ಲ, ನನ್ನ ಒರಿಜಿನಲ್ ಎಂಟರ್ಟೈನರ್ಸ್ ಯಾರು ಗೊತ್ತಾ? ಪೊಲಿಟಿಷಿಯನ್ಸ್ಗಳು. ಎಷ್ಟು ನಾಟಕ ಮಾಡ್ತಾರೆ ಅಂದ್ರೆ ಆಸ್ಕರ್ ಲೆವೆಲ್ ಅವರೆಲ್ಲ ನಾವು ನೋಡಿ ಕಲಿಬೇಕು. ಇದೆ ಟೈಮ್ ಬರ್ತಿದೆ, ಅವ್ರಿಗೆಲ್ಲ ಟೈಮ್ ಬರ್ತಿದೆ. ಇನ್ನೊಂದು ವರ್ಷ ಮೆರಿಲಿ, ಅದೆಷ್ಟು ಮೆರಿತಾರೆ ಮೆರಿಲಿ. ಅವ್ರಿಗೂ ಒಂದು ಸ್ವಲ್ಪ ಹೇಳಿದಾರಲ್ಲ ನಿಮ್ಮ ಬಂಡೆ ಮಾಮ, ನಟ್ಟು ಬಾಟು ಟೈಟ್ ಮಾಡ್ತೀವಿ ಅಂತ. ನಾವು ಟೈಟ್ ಮಾಡೋ ಅಷ್ಟು ಇದೀವಿ. ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ, ಪ್ರೂಫ್ಸ್ ಎಲ್ಲ ರೆಡಿ ಇದೆ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಏನ್ ಸಿಕ್ಕಿರ್ಬೇಕು, ನಮ್ಮ ಸೊಸೈಟಿಲಿ ಏನ್ ನಡೀತಿದೆ, ಮತ್ತೆ ಯಾರು ಬೆಳೀತಾ ಇದ್ದಾರೆ, ಯಾವ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಬೆಳೀತಾ ಇದ್ದಾರೆ, ಇಂಥದ್ರ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ಫಾಲೋ ಮಾಡಿದ್ವಿ. ಅವರಿಂದ ನಾಲೆಜ್ನ ಗೇನ್ ಮಾಡೋದು ಕಲೀರಿ. ರೀಸೆಂಟ್ ಆಗಿ KC ಜನರಲ್ ಹಾಸ್ಪಿಟ್ಲು ಮತ್ತೆ ಅದು ವಿಕ್ಟೋರಿಯಾ ಹಾಸ್ಪಿಟ್ಲು ಎಕ್ಸ್ಪೋಸ್ ಮಾಡಿದ್ರಲ್ವಾ, ಬಾತ್ರೂಮ್ ಸರಿ ಇಲ್ಲ, OPD ಸರಿ ಇಲ್ಲ, ಆಮೇಲೆ ಡಾಕ್ಟರ್ಸ್ಗಳು ಬರಲ್ಲ. ಅದ್ರ ಬಗ್ಗೆ ನಾವು ಮಾತಾಡಬೇಕು. ನಮಗೆ ಬೇಕಾಗಿರೋದು ಡೆವಲಪ್ಮೆಂಟ್ಸ್, ನಮಗೆ ಬೇಕಾಗಿರೋದು ಚೇಂಜಸ್. ಸುಮ್ಮನೆ ಧರ್ಮ ಪಕ್ಷ ಜಾತಿ ಪಕ್ಷ ಅಂತ ಕೂತ್ಕೊಂಡ್ರೆ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ವಾಯ್ಸ್ ರೈಸ್ ಮಾಡ್ತಾ ಇರೋದೇ ಜೆನ್ಜಿ ಕಿಡ್ಸ್ ಅವರು. ಫಸ್ಟ್ ಅದೇನೋ ಅರ್ಥ ಮಾಡ್ಕೊಡಿ. ಹಾಗಂತ ನಾವು ಅಲ್ಲೂ ಪ್ರೊಟೆಸ್ಟ್ ಮಾಡ್ಬೇಕಾ? ಜೆನ್ಜಿ ಕಿಡ್ಸ್ ಆಗಿ ಕಾಕ್ರೋಚ್ ಪಾರ್ಟಿ ತರ
ಮಾಡಬೇಡಪ್ಪ. ನೀನು ಪ್ರತಿಯೊಂದು ಡಾಕ್ಯುಮೆಂಟ್ರಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೂಫ್ ಸಮೇತ ಬಿಡು, ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನ ಬಿಟ್ಟು ಇಂಥ ಕ್ರಿಂಜ್ ಅವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ದಿನ ನಮ್ಗೆ ಹುಟ್ಟೋ ಮಕ್ಳಿಗೆ ನಾವೇನಂತ ಹೇಳ್ಕೊಡ್ಬೇಕು? ನಾವು ಹಿಂಗೆ ಕ್ರಿಂಜ್ ಎಲ್ಲ ಕ್ರಿಯೇಟ್ ಮಾಡಿದೀವಿ, ನೀವು ಹಿಂಗೆ ಕ್ರಿಯೇಟ್ ಮಾಡ್ಬಿಡಿ ಅಂತ. ಅವಾಗ ಹೊಟ್ಟೆಗೆ ಏನು ತಿಂತೀಯಾ? ಫೋನ್ ತಿಂತೀಯಾ? ಇಲ್ಲ ವಿಡಿಯೋ ತಿಂತೀಯಾ? ಅನ್ನ ತಾನೇ ತಿಂತೀಯಾ? ಫಾರ್ಮರ್ಸಿಗೆ ಏನು ಅನ್ಯಾಯ ಆಗ್ತಿದೆ, ಸ್ಟೂಡೆಂಟ್ಸ್ಗಳಿಗೆ ಏನು ಅನ್ಯಾಯ ಆಗ್ತಿದೆ, ಇಂಥದ್ರ ಬಗ್ಗೆ ಮಾತಾಡೋದಕ್ಕೆ ಕಲೀರಿ. ಅದನ್ನ ಬಿಟ್ಟು ಇಂಥ ನನ್ನ ಮಕ್ಕಳೆಲ್ಲ ನೀವು ಸಪೋರ್ಟ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ಸೊ ಇಲ್ಲಿಗೆ ಕಾಂಟ್ರವರ್ಸಿ ಕಂಪ್ಲೀಟ್ಲಿ ಮುಗೀತು. ನೆಕ್ಸ್ಟ್ ಯಾರೇ ಬಂದರೂ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಈ ಥರ. ಇವರೆಲ್ಲ ವೇಸ್ಟ್ಗಳು. ಸೊ ಯಾರನ್ನ ಫಾಲೋ ಮಾಡ್ಕೊಬೇಕು, ಯಾರನ್ನ ಫಾಲೋ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. ಸೊ ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಾರ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ಥರ ವೀಡಿಯೋಸ್ಗಳು ಇನ್ಮೇಲೆ ಬರ್ತಾನೆ ಇರುತ್ತೆ. ಓಕೆನಾ? ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ, ನಾನು ಇಷ್ಟೇ ಕೇಳೋದು.